ನಾವು ಎಷ್ಟೋ ಕಡೆ ಹಳ್ಳಿಗಳಿಗೆ ನಾನು ಹೋಗ್ತೀನಿ. ಓಕೆ. ಆಗ ಹಳ್ಳಿ ಅಂತಲ್ಲ, ನಗರ ಪ್ರದೇಶದ ಗವರ್ಮೆಂಟ್ ಸ್ಕೂಲ್ಸ್ಗೆಲ್ಲ ಹೋದಾಗ ಸ್ಪೋರ್ಟ್ಸ್ ಅಂತ ಬರುತ್ತೆ. ಓಕೆ. ಆ ಸ್ಪೋರ್ಟ್ಸ್ ಅಲ್ಲಿ ಹೆಣ್ಣು ಮಕ್ಕಳು ಎನ್ರೋಲೇ ಆಗಲ್ಲ. ಓಕೆ. ಯಾಕೆಂದ್ರೆ ನಾಳೆಯಿಂದ ನನ್ನ ಮಗಳು ದೊಡ್ಡವಳಾಗಿದ್ದಾಳೆ, ಅವಳನ್ನ ಸೇರಿಸ್ಕೋಬೇಡಿ, ನಾವು ಮದ್ವೆ ಮಾಡ್ತೀವಿ, ಸ್ಕೂಲ್ಗೆ ಕಳಿಸಲ್ಲ ಅವಳನ್ನ. ಸೊ ಈ ರೀತಿ ಸಾಕಷ್ಟು ನಾನು ಕೇಳ್ಪಟ್ಟಿದ್ದೀನಿ. ಓಕೆ. ಸೊ ನೀವು ಒಬ್ಬ ದೃಷ್ಟಿ ಹೀನರಾಗಿ ನೀವೇ ಇಷ್ಟು ಚೆನ್ನಾಗಿ ಕೆಲಸ ಕಾರ್ಯ ಮಾಡ್ತೀರಾ, ಊರಿಂದ ಊರಿಗೆ ಓಡಾಡ್ತೀರಾ, ಎಲ್ಲ ಮಾಡ್ತೀರಾ, ಆ ಪೋಷಕರಿಗೆ ಮತ್ತೆ ಆ ಹೆಣ್ಣು ಮಕ್ಕಳಿಗೆ ಏನಾದ್ರೂ ಒಂದ್ ಸಂದೇಶ ಕೊಡ್ತೀರಾ? ನನ್ ಮಗಳು ಪೀರಿಯಡ್ಸ್ ಆಯ್ತು ಅಂದ್ರೆ ಆಚೆ ಹೋಗ್ಬಾರ್ದು, ಗಂಡ್ ಮಕ್ಳ ಜೊತೆ ಜಾಸ್ತಿ ಮಾತಾಡಬಾರ್ದು, ಯಾವ್ದೇ ಸ್ಕೂಲ್ ಆಕ್ಟಿವಿಟಿಲಿ ಪಾರ್ಟಿಸಿಪೇಟ್ ಮಾಡಬಾರ್ದು, ಇದು ತುಂಬಾ ಪೇರೆಂಟ್ಸ್ ಅಲ್ಲಿ ಇದೆ. ಬಟ್ ನಾನ್ ಹೇಳೋದೇನಂದ್ರೆ, ಒಂದು ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಬೇಕು, ಇವಾಗ ನಮ್ಗೆ ಕೋಲ್ಡ್ ಫೀವರ್ ಯಾವ ರೀತಿ ಬರುತ್ತೋ ಈ ಪೀರಿಯಡ್ಸ್ ಅನ್ನೋದು ಸೇಮ್ ಅಲ್ವಾ. ಸೊ ಅದ್ರಲ್ಲಿ ಏನು ಇಲ್ಲ. ಬಟ್ ನಮ್ದು ಒಂದು ನಾವು ಕೇರ್ ತಗೋಬೇಕು, ನಾವ್ ಹೇಗ್ ಮ್ಯಾನೇಜ್ ಮಾಡ್ತೀವಿ ಅನ್ನೋದು. ಆಯ್ತಾ. ಪ್ಯಾಡ್ಸ್ ಎಲ್ಲ ಇನ್ನು ಬಿದ್ದೋಗೋದು ಆ ತರದ್ ಏನೂ ಆಗಲ್ಲ. ನಿಮ್ಗಷ್ಟು ಭಯ ಇದ್ರೆ ಇವಾಗ ಮೆನ್ಸ್ಟ್ರಲ್ ಕಪ್ ಅಂತ ಬಂದಿದೆ, ನಿಮ್ಮ ಹತ್ತಿರದ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ಸ್ ಇರ್ತಾರೆ, ಅವ್ರ ಜೊತೆ ಮಾತಾಡಿ ನೀವು ಇದನ್ನೆಲ್ಲ ನೀವು ಯೂಸ್ ಮಾಡ್ಬೋದು. ಸೊ ಪೀರಿಯಡ್ಸ್ ಆಗಿದೆ ನನ್ ಮಗಳಿಗೆ, ಸ್ಪೋರ್ಟ್ಸಿಗೆ ಕಳ್ಸಲ್ಲ ಅಥವಾ ಕಾಲೇಜಿಗೆ ಕಳ್ಸಲ್ಲ, ಇದು ಖಂಡಿತವಾಗ್ಲೂ ತಪ್ಪು ಭಾವನೆ. ಆ ಭಾವನೆಯನ್ನ ನೀವು ಬಿಟ್ಟು ನಿಮ್ ಮಗಳನ್ನ ಮುಂದೆ ಅವಳ ಇಂಟ್ರೆಸ್ಟ್ ಏನು, ಅವಳ ಲೈಫಿಗೆ ಹೇಗೆ ಸೆಕ್ಯೂರ್ ಆಗ್ಬಹುದು ಅನ್ನೋದನ್ನ ಯೋಚನೆ ಮಾಡಿ ನೀವು ಒಂದು ಡಿಸಿಷನ್ ಅನ್ನ ತಗೊಳ್ಳೇಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ.